ಹಾಯ್ ಹಲೋ ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ರತಿದಿನ ನಾನು ಕೇಳ್ತಾನೆ ಇರ್ತೀನಿ. ನೀವು ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ನನ್ನ ಚಾನಲ್ನ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಓಕೆನಾ ಫ್ರೆಂಡ್ಸ್? ಸಬ್ಸ್ಕ್ರೈಬ್ ಮಾಡದೆ ಮುಂದೆ ಹೋಗಬೇಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಎಲ್ಲರೂ ಕೂಡ. ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ನಾವೇ ಹೇಗೆ ಐಬ್ರೋ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಾವೇ ಓನಾಗಿ ಮನೆಯಲ್ಲಿ ನಾವೇ ಬ್ಯೂಟಿ ಪಾರ್ಲರಿಗೆ ಹೋಗ್ದೇ ಮನೆಯಲ್ಲಿ ಹೇಗೆ ಐಬ್ರೋ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ನಿಮಗೆ ನಾನು ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ನನ್ನ ಐಬ್ರೋ ಮಾಡಿಕೊಂಡು ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಮಾಡ್ತೀನಿ ಅಂತ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಈಸಿ ಇದೆ, ಏನು ಜಾಸ್ತಿ ಕಷ್ಟ ಏನಿಲ್ಲ. ನೋಡಿ, ದಾರಾನ ತಗೊಂಡು ಕಟ್ಕೋಬೇಕು. ನಾನು ತೋರಿಸಿದ್ನಲ್ವ ಹಾಗೆ ಕಟ್ಟಬೇಕು ಒಂದು ಸೈಡು. ನಂತರ ಈ ಥರ ಐಬ್ರೋ ಮಾಡಲಿಕ್ಕೆ ಸುತ್ಕೋಬೇಕು ಕೈಯಲ್ಲಿ. ನೋಡಿ, ಈ ಥರ ಕೈಯಲ್ಲಿ ಸುತ್ಕೋಬೇಕು. ಒಂದು 7 ರೌಂಡ್ ಅಥವಾ 5 ರೌಂಡನ್ನ ಸುತ್ಕೊಳ್ಳಿ ಸಾಕು. ಸ್ಟಾರ್ಟಿಂಗ್ ಅಂದರೆ ಒಂದು 3 ರೌಂಡ್ ಸಾಕು ನೀವು ಸುತ್ತೋದು. ಯಾಕಂದರೆ ಜಾಸ್ತಿ ಸುತ್ತಿದ್ರೆ ಏನಾದರೂ ಹೇರ್ಸ್ ಸಿಕ್ಕಾಕೊಂಡ್ಬಿಟ್ರೆ ಅದು ಸ್ಕಿನ್ ಔಟ್ ಆಗಿಬಿಡುತ್ತೆ. ಫಸ್ಟ್ ಸ್ಟಾರ್ಟಿಂಗ್ ಮಾಡೋರು. ಗೊತ್ತಿರೋರಾದರೆ 5 ರೌಂಡ್ಸ್ ಮಾಡಿದ್ರೂ ಓಕೆ ಆಗುತ್ತೆ. ನೋಡಿ, ನಾನು 5 ರೌಂಡ್ಸ್ ಅಥವಾ 7 ರೌಂಡ್ಸ್ನ ಮಾಡ್ಕೊತೀನಿ. ಹೀಗೆ ಮಾಡ್ತಾ ಹೋಗ್ತೀನಿ. ನೋಡಿ, ಓನಾಗಿ ನಾನೇ ಮನೆಯಲ್ಲಿ ಮಾಡ್ಕೊಳ್ಳೋದು. ಫ್ರೆಂಡ್ಸ್, ನಾನು ಔಟ್ಸೈಡ್ ಎಲ್ಲೂ ಹೋಗಲ್ಲ ಐಬ್ರೋ ಮಾಡಿಸ್ಲಿಕ್ಕೆ. ನಾನು ಐಬ್ರೋ ಸ್ಟಾರ್ಟ್ ಮಾಡಿದ್ದೆ ನಾನು D.Ed ಮಾಡ್ತಿರ್ಬೇಕಾದ್ರೆ, PUC ಮುಗಿಸ್ಕೊಂಡು D.Ed ಮಾಡ್ತಿದ್ದೆ. ಆವಾಗ ಐಬ್ರೋ ಎಲ್ಲರೂ ಮಾಡಿಸ್ಕೊತಿದ್ರು. ಒಂದ್ಸಲ ನಾನು ಟ್ರೈ ಮಾಡೋಣ ಅಂತ ಹೇಳಿ ಐಬ್ರೋ ಮಾಡಿಸ್ಕೊಳ್ಳೋಕೆ ಹೋದೆ. ತುಂಬ ಅಂದರೆ ತುಂಬಾ ಪೇನ್ ಆಗಿತ್ತು. ಮುಖ ಎಲ್ಲ ಬಾತ್ಕೊಂಡ್ಬಿಟ್ಟಿತ್ತು ನಂದು. ಅಷ್ಟರ ಮಟ್ಟಿಗೆ ಪೇನ್ ಆಗಿತ್ತು ಫಸ್ಟ್ ಟೈಮು. ಮತ್ತು ಆವತ್ತಿಂದ ನಾನು ಈ ಐಬ್ರೋನೇ ಮಾಡಿಸೋದು ಬೇಡ ಅಂತ ಡಿಸೈಡ್ ಮಾಡಿಕೊಂಡೆ. ಆವಾಗ ಯಾವಾಗಾದರೂ ಫಂಕ್ಷನ್ ಇದ್ದಾಗೆ ಅಷ್ಟೇ ಮಾಡ್ಸೋಕ್ಕೆ ಹೋಗ್ತಿದ್ದೆ. ಒಂದು 2-3 ಟೈಮ್ಸ್ ಅಷ್ಟೇ ನಾನು ಪಾರ್ಲರಲ್ಲಿ ಮಾಡಿಸ್ಕೊಂಡಿದ್ದು. ನೆಕ್ಸ್ಟ್ ಐಬ್ರೋ ಮಾಡೋದು ಹೇಗೆ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿದೆ. ಓನಾಗಿ ನಾವು ಹೇಗೆ ಮಾಡ್ಕೋಬೋದು ಅಂತ ನೋಡಿ ಮತ್ತು ನಾನು ಕಲ್ತ್ಕೊಂಡು ನನ್ನ ಐಬ್ರೋನ ನಾನೇ ಮಾಡ್ಕೊತೀನಿ. ಅವರು ಏನೇ ಐಬ್ರೋ ಮಾಡಿದ್ರೂ ಕೂಡ ಸ್ಟ್ರೇಟಾಗಿ ಮಾಡಿಬಿಡೋರು ನನಗೆ. ಅದಕ್ಕೆ ನಾನು ಇಷ್ಟ ಆಗ್ತಿರ್ಲಿಲ್ಲ, ಒಂಚೂರು ಸೇಫ್ ಕೊಡ್ತಿರ್ಲಿಲ್ಲ ಮುಖಕ್ಕೆ. ಅದಕ್ಕೆ ನಾನು ಐಬ್ರೋ ಮಾಡಿಸ್ಕೊಳ್ಳೋಕ್ಕೆ ಹೋಗಲಿಲ್ಲ ಪಾರ್ಲರಿಗೆ. ಐಬ್ರೋಸ್ ಜಾಸ್ತಿ ಬೆಳೆದಿದ್ರೆ ಅದನ್ನು ಸಿಸರಿಂದ ಈ ಥರ ಕಟ್ ಮಾಡಬೇಕು. ಕಟ್ ಮಾಡಿದ ನಂತರ ಮೇಲ್ಗಡೆ ಥ್ರೆಡ್ಡಿಂದ ಎಕ್ಸ್ಟ್ರಾ ಇರೋ ಐಬ್ರೋಸ್ನ ರಿಮೂವ್ ಮಾಡ್ಕೋಬೇಕು. ನೋಡಿ, ನಾನು ಮಾಡಿದ್ದೀನಿ. ನಂದೇನು ಜಾಸ್ತಿ ದಪ್ಪ ಇಲ್ಲ ಐಬ್ರೋಸ್, ಸ್ವಲ್ಪ ತೆಳ್ಳಗೆ ಇರೋದು. ನಾನು ಮಾಡ್ತಾನೆ ಅದು ಬಂದಿರೋದು ನನಗೆ ದಪ್ಪ. ಈ ಫಸ್ಟ್ ಇರಲಿಲ್ಲ ನನಗೆ. ನಾನು ಐಬ್ರೋಸ್ ಮಾಡಿ ಈ ಥರ ಬಂದಿದೆ ನನಗೆ ಐಬ್ರೋಸ್. ನೋಡಿ, ಒಂದು ಕಡೆ ಮಾಡಿದ್ದೀನಿ ನಾನು. ಯಾವ ಥರ ಕಾಣ್ತಿದೆ ನೋಡಿ ಫ್ರೆಂಡ್ಸ್. ಐಬ್ರೋಸ್ ಮಾಡಬೇಕಾದ್ರೆ ಪೌಡ್ರನ್ನ ಯೂಸ್ ಮಾಡಿ. ಫಸ್ಟ್ ಪೌಡ್ರನ್ನ ಹಚ್ಬಿಟ್ಟು ಆಮೇಲೆ ಐಬ್ರೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆಯಿಲಿ ಸ್ಕಿನ್ ಇರೋರು, ನಂದು ಡ್ರೈ ಸ್ಕಿನ್ ಇರೋದ್ರಿಂದ ನಾನು ಪೌಡ್ರನ್ನು ಯೂಸ್ ಮಾಡಿಲ್ಲ. ಮತ್ತು ಸ್ಕಿನ್ ಟೋನ್ ಬ್ಲ್ಯಾಕ್ ಇರೋರು ಪೌಡ್ರನ್ನ ಯೂಸ್ ಮಾಡಿ. ಯಾಕಂದರೆ ಅವರು ಫೇಸಲ್ಲಿ ಬ್ಲ್ಯಾಕ್ ಹೇರ್ಸ್ ಇದ್ದರೆ ಅಷ್ಟೊಂದು ಕಾಣಲ್ಲ. ಅದರಿಂದ ಪೌಡ್ರ್ ಹಚ್ಚೋದ್ರಿಂದ ಅದು ಎದ್ದು ಕಾಣೋದ್ರಿಂದ ನಾವು ಹೇರ್ಸ್ನೆಲ್ಲ ರಿಮೂವ್ ಮಾಡ್ಬೋದು. ಅದರಿಂದ ಪೌಡ್ರನ್ನ ಯೂಸ್ ಮಾಡಿ. ಫ್ರೆಂಡ್ಸ್, ಹೇಗಾಗಿದೆ ನೋಡಿ ನಾನು ಐಬ್ರೋ ಮಾಡ್ಕೊಂಡಿರೋದು. ಚೆನ್ನಾಗಿದೆನಾ? ಚೆನ್ನಾಗಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಹೇಗಿದೆ ಅಂತ ಹೇಳಿ ಒಂದ್ಸಲ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಎಲ್ಲರೂ ಕೂಡ. ಫ್ರೆಂಡ್ಸ್, ಯಾರಿಗೆಲ್ಲ ಐಬ್ರೋಸ್ ಇಲ್ಲ ಅವರು ಯಾವಾಗಲೂ ಅಂದರೆ ಒಂದು ಮಂತಲ್ಲಿ ಒಂದು ಸಲನಾದರೂ ಐಬ್ರೋಸ್ ಮಾಡಿಸ್ಲೇಬೇಕು. ಆವಾಗ ಐಬ್ರೋಸ್ ಬೆಳೆಯುತ್ತೆ, ತುಂಬಾ ಚೆನ್ನಾಗಿ ದಟ್ಟವಾಗಿ ಬೆಳೆಯುತ್ತೆ. ನನ್ನ ಐಬ್ರೋಸ್ ಸೇಫ್ ಹೋಯಿತು ಅನಿಸುತ್ತೆ ಇವತ್ತು. ನಾನು ಯಾವಾಗಲೂ ದಪ್ಪನೇ ಮಾಡ್ಕೊಳ್ಳೋದು. ನೋಡಿ, ಸ್ವಲ್ಪ ಒಂದು ಕ್ಯಾಮ್ರಾ ನೋಡ್ತಾ ಮಾಡಿದೆ, ಅದು ಒಂದು ಲೈನ್ ಹೋಯಿತು. ಅದರಿಂದ ನಾನು ಎರಡೂ ಸೇಮ್ ಇರಲಿ ಅಂತ ಹೇಳಿಬಿಟ್ಟು ತೆಳ್ಳಗೆ ಮಾಡಿದೆ. ನೋಡಿ ಹೇಗೆ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್. ಆಯಿತು, ನನ್ನ ಐಬ್ರೋಸ್ ಮಾಡಿದ್ದು ಫಿನಿಶ್ ಆಯಿತು. ಫ್ರೆಂಡ್ಸ್, ಹೇಗಿದೆ ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರೆಲ್ಲ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ. ಓಕೆನಾ?